ಸಾಧನೆ ಮಾಡಬೇಕು ಅಂತ ಹೇಳಿಕೊಂಡು ನಮ್ಮದು ಚಿಂತನೆ. ಇದು 4ನೇ ವರ್ಷ. ಆ ಭಗವಂತ ನಮಗೆ ಇಂತಹ ಸದ್ಬುದ್ಧಿಗಳನ್ನು ಯಾವಾಗಲೂ ಕೊಡಬೇಕಂತ. ಯಾಕಂತೇಳಿದ್ರೆ ಇರತಕ್ಕಂಥ 2 ದೊಡ್ಡ ಐಶ್ವರ್ಯ, ಅದು ಕಳ್ಕೊಂಡ್ರೆ ಮನುಷ್ಯ ಬದುಕಿ ಕೂಡ ವ್ಯರ್ಥ. ಅದಕ್ಕೋಸ್ಕರ ಆ ಎಲ್ಲ ಸಮಷ್ಟಿಯಾಗಿ ನಾವು ಏಕೆ ಸೇರಿದ್ದೀವಿ ಅಂತಂದರೆ ನಾವು ಒಳ್ಳೆಯದಾಗೋದಲ್ಲ, ನಮ್ಮ ಹುಟ್ಟಿಗಿದ್ದವರು ಎಲ್ಲರೂ ಒಳ್ಳೆಯದಾಗಲಿ, ಜಗತ್ತು ಒಳ್ಳೆಯದಾಗಲಿ. ನಮ್ಮ ಭಾರತ ದೇಶದಲ್ಲಿ ಬೇಕಾದಂತಹ ಸುಭೀಕ್ಷೆಗಳು ದೇವರು ಅನುಗ್ರಹಿಸಿಕೊಡು. ಎಲ್ಲರೂ ನಾವು ಭಾಗಿಯಾಗಿ ವಿಶೇಷವಾಗಿ ಫಲನ್ಯಾಸ ಮುಖಾಂತರವಾಗಿ ಪ್ರಾರ್ಥನೆ ಮಾಡಬೇಕು. ಭಗವಂತನಿಗೆ ಬೇಕಾದಂತಹ ವಸ್ತುಗಳು, ಆ ಭಗವಂತನಿಗೆ ಬೇಕಾದ ವಸ್ತುಗಳನ್ನಿಟ್ಟು ಭಗವಂತನಲ್ಲಿ ಇಂದಿನ ದಿವಸ ಈ ಕಾರ್ಯಕ್ರಮವನ್ನು, ಈ ಸತ್ಕರ್ಮವನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಹೇಳಿದ್ದೇವೆ. ಬರತಕ್ಕಂತಹ ಸರ್ವ ರೀತಿಯ ದೋಷಗಳಾಗಲಿ ಕಷ್ಟ ಎಲ್ಲ ದೇವರು ಪರಿಹಾರ ಮಾಡಿಕೊಟ್ಟು ಈ ಸ್ಥಳದಲ್ಲಿ ಮುಂದಕ್ಕೆ ಕೂಡ ದೇವದ ಸತ್ಕರ್ಮ ಮಾಡುತ್ತಾರೆ, ಯೋಗ ಭಾಗ್ಯವನ್ನು ಅನುಗ್ರಹಿಸಿಕೊಡಬೇಕು ಅಂತೇಳಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. कल्याणं भातृमित्रजायते पुरुषं सर्वदा सर्वकार्येषु नास्ति मंगलम् मंगलारे मंगलम भगवान विष्णु मंगलम सूरः मंगलम देवकी पुत्रो मंगलवर्जः सर्वमंगलमांगल्ये सर्वासाधिके शरण्ये त्र्यंबके गौरी नारायणी नमोस्तुते महाकाय कोटिसूर्य समप्रभः अनिकृतं कुरुमे देवा सर्वकार्येषु सर्वदा सत्यव्रतातीतं गुणत्रय समन्वितं लोकानाथं त्रिलोकेशं त्रिभुवनमयं नीलवर्णं विद्रवसं श्रीवत्स परिभूषितं गोविन्दं गोकुलानन्दं ब्रह्मादि परिपूजितं मातुल्यदेवं जितेन्द्रियप्रतिपदा अविष्टं पादात्मजं वानरहितमुख्यं श्रीरामदूतं शिरसा नमामि नमः सूर्याय चन्द्राय मङ्गलाय बुधाय गुरुशिक्षसनिष्ठस्य राहवे केतवे नमः लक्ष्मणाय नमः वाणिगर्भाय नमः उमामेश्वराय नमः शरीरवराय नमः वज्रस्वाय नमः सीतारामाय नमः मातृभ्यो नमः केतवे नमः आचार्य नमः या कुंदेनु तुषार हृदवलय शुभ्रवस्तान्विता या वीणावृदण्डमण्डितकरा या श्वेतपद्मासनया ब्रह्मात्मक शंकर प्रतिमसदान्ते ब्रह्मानन्दं परमसुखदं केवलं ज्ञानमूर्तिं वातीतं गगनसदृशतत्त्वमचलं सर्वगति साक्षिभूतं भावातीतं त्रिगुणरतं सद्गुरुं तन्नामा ಜನರಿಗೆ ಮಿತ್ರರೇ
ಕಲಿಯುಗದಲ್ಲಿ ಜನರ ಕಷ್ಟ ನಿವಾರಣೆಗೋಸ್ಕರ ಭಗವಂತ ವಿಶೇಷವಾದಂತಹ ಒಂದು ಅನುಗ್ರಹ ಸಂದೇಶ ವಾಕ್ಯವನ್ನು ಕರುಣಿಸಿಕೊಟ್ಟಿದ್ದಾನಂತೆ. ನಾವು ಈ ಜಗತ್ತಿನಲ್ಲಿ ನೋಡುವುದು 18 ಪುರಾಣಗಳಿವೆ. 18 ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪುರಾಣ ಸ್ಕಂದ ಪುರಾಣ ಅಂತ ಹೇಳ್ತದೆ. ಸ್ಕಂದ ಪುರಾಣದಲ್ಲಿ 81,100 ಶ್ಲೋಕಗಳಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯವರ ವೃತ್ತದ ಮಹಿಮೆ ಕೂಡ ಅದರಲ್ಲಿ ಅಡಕವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಯಾವ ರೀತಿ ಆರಾಧನೆ ಮಾಡಿದ್ದಾರೆ, ಮಾಡಲಿಕ್ಕೆ ಕಾರಣವೇನು, ಅದೆಲ್ಲ ವಿಶೇಷವಾಗಿ ಆ ಸ್ಕಾಂದ ಪುರಾಣದಲ್ಲಿ ವರ್ಣಿಸಿದ್ದಾರಂತೆ. ಹಿಂದೆ ನೇಮಿಷಾರಣ್ಯ ಎಂಬ ದಟ್ಟವಾದ ಕಾನೂನ, ಅಂದ್ರೆ ಉತ್ತರ ಭಾರತ ಕಡೆಗೆ ನಾವು ನೋಡಬಹುದು ನೇಮಿಷಾರಣ್ಯ ಅಂತ ಹೇಳ್ತಾರೆ. ಆ ನೇಮಿಷಾರಣ್ಯದಲ್ಲಿ ಈ ಶೌನಕಾದಿ ಋಷಿಗಳು ಎಲ್ಲರೂ ಕೂಡ ಒಂದೆಡೆ ಸೇರಿಕೊಂಡು ಒಂದು ಸಭೆಯನ್ನು ಪ್ರಾರಂಭ ಮಾಡಿದ್ರಂತೆ. ಸಭೆ ಪ್ರಾರಂಭ ಮಾಡಬೇಕಾದ್ರೆ ಆ ಸಭೆ ಮಧ್ಯದಲ್ಲಿ ಒಬ್ಬಳು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆ ಸಭೆಗೆ ಬಂದಂತೆ. ವ್ಯಾಸ ಮಹರ್ಷಿಗಳ ಶಿಷ್ಯರು ಆಗಿರ್ತಕ್ಕಂತಹ ಸೂತ ಮಹಾಪ್ರಾಣಿಗಳು, ವೈಷ್ಣವರಲ್ಲಿ ಅಗ್ರಗಣ್ಯರಂತೆ. ಅವರನ್ನು ಕಂಡಂತಹ ಎಲ್ಲ ಶೌನಕಾದಿ ಋಷಿಗಳು ಒಂದು ಕ್ಷಣ ಎದ್ದು ನಿಂತು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದು ಯೋಗ್ಯವಾದ ಆಸನವನ್ನು ಕೊಟ್ಟು ಆ ಆಸನದಲ್ಲಿ ಅವರನ್ನು ಸತ್ಕಾರ ಮಾಡಿ ಅವರ ಹತ್ರ ತದನಂತರವಾಗಿ ಅವರ ಹತ್ರ ಒಂದು ಪ್ರಶ್ನೆ ಕೇಳ್ತಾರಂತೆ. ಸೂತ ಮಹಾಪ್ರಾಣಿಕರೇ, ನಮ್ಮ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಜನಗಳಿಗೆ ದೇವರ ಮೇಲೆ ಹೇಗೆ ಭಕ್ತಿ ಬರ್ತದೆ? ಅಂದ್ರೆ ನಾವು ಒಂದು ರೀತಿಯಲ್ಲಿ ನಾವು ತಿಳ್ಕೊಳ್ಳಬಹುದು, ಕಲಿಯುಗದಲ್ಲಿ ದೇವರ ಮೇಲೆ ಭಕ್ತಿ ಸ್ವಲ್ಪ ಕಡಿಮೆ ಅಂತ. ಯಾಕಂತ ಹೇಳಿದ್ರೆ ಎಲ್ಲರೂ ಪಾಪಕರ್ಮದಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ, ರೋಗ ರುಜಿನಗಳಿಂದ ಜರ್ಜರಿತರಾಗಿದ್ದಾರೆ, ಹಸಿವು ಬಾಯಾರಿಕೆಗಳಿಂದ ಬಾಧಿತರಾಗಿದ್ದಾರೆ. ಹಾಗಿರ್ಬೇಕಾದ್ರೆ ಯಾರು ಕೂಡ ಭಗವಂತನ ಬಗ್ಗೆ ಚಿಂತನೆ ಮಾಡುವ ಮನಸ್ಸಿಲ್ಲದೆ ಎಲ್ಲರೂ ಪಾಪಕ್ರಮಗಳಲ್ಲೇ ಆಸಕ್ತಿ ಉಳ್ಳವರಾಗಿದ್ದ ಕಾರಣ ಕಲಿಯುಗದಲ್ಲಿ ಯಾರು ಕೂಡ ದೇವರ ಮೇಲೆ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಕಾರಣ ಸ್ವಲ್ಪ ಶ್ರಮದಿಂದ, ಸ್ವಲ್ಪ ಕಾಲದಲ್ಲಿ, ಸ್ವಲ್ಪ ಹಣದಿಂದ ಮಹಾಪುಣ್ಯವನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ ಇದೆ? ಯಾಕಂತ ಹೇಳಿದ್ರೆ ಯಾವನ ಉಪದೇಶ ಪ್ರಕಾರವಾಗಿ ಮನುಷ್ಯ ಸಾಮಾನ್ಯವಾಗಿ ಪಾಪಕೃತ್ಯವನ್ನು ಮಾಡ್ತಾನೆ, ಪುಣ್ಯ ಕೆಲಸವನ್ನು ಮಾಡ್ತಾನೆ. ಯಾಕಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೋದು, ನಮ್ಮ ಸ್ವಬುದ್ಧಿಯಿಂದ ಯಾವುದೇ ಒಂದು ಪಾಪಕೃತ್ಯವನ್ನು ನಾವು ಮಾಡುವುದಿಲ್ಲ. ಬೇರೆಯವರ ಪ್ರೇರೇಪಣೆಯಿಂದ ನಾವು ಬಹಳಷ್ಟು ಪಾಪಕೃತ್ಯಗಳನ್ನು ಮಾಡ್ತೇವಂತೆ. ಅಂದ್ರೆ ಒಬ್ಬರಿಗೆ ಮನಸ್ಸಿಗೆ ನೋವಾಗತಕ್ಕಂತಹ ಮಾತು ಆಡಿದ್ರೆ ಅದು ಕೂಡ ದೊಡ್ಡ ಪಾಪ ಅಂತೆ. ಯಾಕಂತ ಹೇಳಿದ್ರೆ ಮನುಷ್ಯ ದೇವರ ಸ್ಮರಣೆ ಮಾಡಿಕೊಂಡು ಸತ್ಕರ್ಮಾದಿಗಳನ್ನು ಮಾಡ್ತಾ ಇದ್ರೆ ಯಾವುದೇ ರೀತಿಯ ಉಪದೇಶ ಪ್ರಕಾರವಾಗಿ ಕೂಡ ನಾವು ಮಾಡ್ತೇವ, ಅವನು ಅದರ ಪೂರ್ಣ ಫಲವನ್ನು ಅನುಭವಿಸ್ತಾನಂತೆ. ಹಾಗಿರ್ಬೇಕಾದ್ರೆ ಕಲಿಯುಗದಲ್ಲಿ ಯಾರು ಕೂಡ ಪುಣ್ಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಪುಣ್ಯ ಎಂಬ ವಿಶೇಷವಾದಂತಹ ಅಂಶ ನಾಶ ಹೊಂದಿ ಪಾಪಕರ್ಮವೇ ಭೂಮಿಯಲ್ಲಿ ಹರಡಿದ್ರೆ ಭಗವಂತ ಯಾರನ್ನು ಕೂಡ ಬಾಯಾರಿಕೆಗಳಿಂದ ಬಾಧಿತರಾಗಿದ್ದಂತೆ ಮನುಷ್ಯರು ಎಲ್ಲಾ ರೀತಿಯ ಪಾಪಕೃತ್ಯವನ್ನೇ ಮಾಡ್ತಿರ್ಬೇಕಾದ್ರೆ ನಾರದರಿಗೆ ಮನಸ್ಸಿಗೆ ಬಹಳಷ್ಟು ನೋವಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಷ್ಣು ದೇವರ ವೈಕುಂಠ ಲೋಕಕ್ಕೆ ಹೋದ್ರಂತೆ. ವಿಷ್ಣು ದೇವರು ಧ್ಯಾನಾಸಕ್ತನಾಗಿ ಜಗತ್ತನ್ನು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ
ನಾರದ ಮಹಾಮುನಿಗಳು ಭಗವಂತನ ಪಾದದ ಬುಡದಲ್ಲಿ ಕೂತ್ಕೊಂಡು ಭಗವಂತನನ್ನು ವಿಶೇಷವಾಗಿ ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಹೇಗೆ ಅಂತ ಹೇಳಿದ್ರೆ, 4 ಕೈಗಳಿಂದ ಶಂಖಚಕ್ರ ಗದಾ ಪದ್ಮವನ್ನು ಅಲಂತಾನೆ. ಹಾಗೆ ಆದಿ ಮಧ್ಯ ಅಂತ್ಯ ಇಲ್ಲದಂತಹ ಭಗವಂತನೇ ಅಂತ ಹೇಳ್ಕೊಂಡು ನಾನಾ ರೀತಿಯಲ್ಲಿ ಭಗವಂತನನ್ನು ಹಾಡಿ ಹೊಗಳ್ಬೇಕಾದ್ರೆ ಭಗವಂತ ಕಣ್ಣು ಬಿಡ ಅಂತ ಹೇಳ್ಕೊಂಡು, ಅಂದ್ರೆ ಭಜಕರ ಸಂಕಟವನ್ನು ಪರಿಹಾರ ಮಾಡತಕ್ಕಂತಹ ಭಗವಂತನೇ. ನಾವು ವಿಶೇಷವಾಗಿ ಈ ಶಬ್ದವನ್ನು ಆ ವಿಷ್ಣು ಪರಮಾತ್ಮನಿಗೆ ಯಾಕೆ ಹೇಳ್ತಾರಂತ ಹೇಳಿದ್ರೆ, ನಾವು ನೋಡ್ಬೋದು ಎಲ್ಲ ದೇವಾದೇವತೆಗಳಲ್ಲಿ ವಿಶೇಷವಾದಂತಹ ಆ ಶಕ್ತಿಯನ್ನು ಹೊಂದಬೇಕಾದ್ರೆ ಈ ವ್ರತ ಮಾಡತಕ್ಕಂತಹ ಸ್ಥಳ ಯಾವುದು? ಈ ವ್ರತರೆ ದುಃಖ ಶೋಕಾದಿ ಶಮನಂ ಧನಧಾನ್ಯಾದಿ ಪ್ರವರ್ಧನಂ ಸೌಭಾಗ್ಯಾದಿ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ನೋಡಿ, ಭಗವಂತನ ಆ ಅನುಗ್ರಹ ಸಂದೇಶ ವಾಕ್ಯ ದುಃಖ ಶೋಕಾದಿ ಶಮನಂ. ಸಹಜವಾಗಿ ಮನುಷ್ಯ ಜೀವಿತ ಕಾಲದಲ್ಲಿ ದುಃಖವನ್ನು ಅನುಭವಿಸುವಂತಹ ಯೋಗ, ಶೋಕ ವಿಷಯವನ್ನು ಕೇಳುವಂತಹ ಯೋಗ ಎಲ್ಲರಿಗೂ ಇದ್ದೇ ಇರ್ತದಂತೆ. ಯಾವಾಗ ನಾವು ಆ ಭಗವಂತನ ಸತ್ಕರ್ಮಗಳನ್ನು ಮಾಡ್ತೇವ, ದುಃಖ ಶೋಕಾದಿ ಶಮನಂ, ಆ ದುಃಖಗಳು ಶಮನವಾಗ್ತದೆ, ಶೋಕವು ಶಮನವಾಗ್ತದೆ. ಒಂದು ದಿನ ವ್ಯಾಪಾರಿಯ ಪುತ್ರಿ ತಡರಾತ್ರಿಯಾಗಿ ಮನೆಗೆ ಪ್ರವೇಶ ಮಾಡಿದ್ಲು. ತಡರಾತ್ರಿಯಾಗಿ ಮನೆಗೆ ಮಗಳು ಹೇಳ್ತಾಳೆ, ಅಮ್ಮ, ಜೀವನದಲ್ಲಿ ಜೀವನ ಸಾರ್ಥಕತೆ ಹೊಂದಬೇಕು, ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು. ನಾನು ಆ ಪೂಜೆಯನ್ನೆಲ್ಲ ನೋಡಿ, ಸತ್ಕರ್ಮವನ್ನೆಲ್ಲ ನೋಡಿ ಕೊನೆಗೆ ತಾಯಿ ಹೇಳ್ತಾಳಂತೆ, ಮಗಳೇ, ನೀನು ಹುಟ್ಟಬೇಕಾದ್ರೆ ಅದೇ ವ್ರತವನ್ನು ಸಂಕಲ್ಪವನ್ನು ಮಾಡಿದೆವು, ಆದ್ರೆ ಇಷ್ಟರವರೆಗೆ ಅಜ್ಞಾನದಿಂದ ಪಡ್ಕೊಂಡಿದ್ದೇವ. ನಾವು ಅಹಂಕಾರವನ್ನು ಬಿಟ್ಟು ಭಗವಂತನಿಗೆ ಪ್ರೀತ್ಯರ್ಥವಾಗುವಂತಹ ಕೆಲಸವನ್ನು ಮಾಡಬೇಕಂತೆ ಜೀವನದಲ್ಲಿ. ನಾವು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಪ ಐಶ್ವರ್ಯದಿಂದ ಅಹಂಕಾರದಿಂದ ಮೆರಿತೇವೆ. ಅಂದ್ರೆ ತುಂಬಿದ ಕೊಡ ಯಾವಾಗಲೂ ತುಳುಕುವುದಿಲ್ಲ. ನಾವು ಅಲ್ಪ ಐಶ್ವರ್ಯದಿಂದ ಅಹಂಕಾರದಿಂದ ಮೆರಿಬೇಕಾದ್ರೆ ಭಗವಂತ ನಮ್ಮನ್ನು ಕೈ ಬಿಡ್ತಾರಂತೆ. ಅದಕ್ಕೋಸ್ಕರ ಭಗವಂತನ ಸ್ಮರಣೆ ಮಾಡಿಕೊಂಡು ಭಗವಂತನಿಗೆ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕಂತ. ಈ ವ್ಯಾಪಾರಿ ಗಮನ ಅಳಿಯ ಬಹಳಷ್ಟು ಬೇಸರದಿಂದ
ಭಗವಂತನಲ್ಲಿ ಕ್ಷಮಾಪಣೆ ಕೇಳ್ಕೊಳ್ತಾರೆ. ಅಜ್ಞಾನದಿಂದ ಆಡಿದಂತಹ ಮಾತು ಮನ್ನಿಸಿ ನಮ್ಮನ್ನು ರಕ್ಷಣೆ ಮಾಡಿ. ಭಗವಂತ ಯಾವಾಗಲೂ ಕರುಣಾಮಯಿ. ನಾವು ಏನು ಜೀವನದಲ್ಲಿ ತಪ್ಪು ಮಾಡಿದ್ರು ಕೂಡ ಭಗವಂತ ಕ್ಷಮಾಪಣೆ ಮಾಡ್ತಾನೆ. ಅಂದ್ರೆ ನಾವು ಅಜ್ಞಾನದಿಂದ ಮಾಡಿದಂತಹ ತಪ್ಪನ್ನು ಕ್ಷಮಿಸ್ತಾನೆ, ಜ್ಞಾನದಿಂದ ಮಾಡಿದಂತಹ ತಪ್ಪನ್ನು ಭಗವಂತ ಕೂಡ ಕ್ಷಮಿಸುವುದಿಲ್ಲಂತೆ. ಅದಕ್ಕೋಸ್ಕರ ಭಗವಂತನ ಅನುಗ್ರಹದಿಂದ ಆ ಕ್ಷಮಾಪಣೆಯನ್ನು ಪಡ್ಕೊಂಡು ಪುನಃ ಹಡಗಿನೊಳಗೆ ಬಂದರು. ನೋಡ್ತಾರೆ ಹಡಗೆಲ್ಲ ಈ ಹಿಂದೆ ಯಾವ ರೀತಿ ನಗನಾಣೆಗಳು ತುಂಬಿತ ಅದೇ ರೀತಿಯಾಗಿರೋದನ್ನು ನೋಡಿ ಬಹಳ ಸಂಭ್ರಮದಿಂದ ಭಗವಂತನ ಸ್ಮರಣೆ ಮಾಡುತ್ತಾ ತಮ್ಮ ನಾಡಿಗೆ ಮರಳುವಲ್ಲಿಗೆ ಶ್ರೀಕೃಷ್ಣ ಸ್ವಾಮಿಯವರ 4ನೇ ಅಧ್ಯಾಯ. ಪ್ರಸಾದವನ್ನು ಹಿಡ್ಕೊಂಡು ನದಿ ತೀರಕ್ಕೆ ಬಾ, ನಾನು ಮುಂದೆ ಹೋಗ್ತೇನೆ ಅಂತ ಹೇಳ್ಕೊಂಡು. ಇತ್ತ ಮಗಳು ಪೂಜೆಯಲ್ಲಿ ಭಾಗಿಯಾಗಿದ್ದಾಳೆ. ಆದ್ರೆ ಏಕಾಗ್ರತೆ ಇಲ್ಲ. ಏನಂತ ಹೇಳಿದ್ರೆ ದೇವತಾ ಸತ್ಕರ್ಮವನ್ನು ಮಾಡಿ ಪ್ರಸಾದವನ್ನು ಪಡ್ಕೊಳ್ಳದೆ ನದಿ ತೀರಕ್ಕೆ ಓಡೋಡಿ ಬರ್ತಾಳ. ಆ ಭಗವಂತನ ಅವಕೃಪೆಯಿಂದ ಅವಳ ಗರ್ಭೋದೆಂಬ ಆಸೆಯಿಂದ ಮಕ್ಕಳು ಹಿಡ್ಕೊಂಡು ಬಂದ್ರಂತೆ. ಯಾವಾಗ ಮಕ್ಕಳು ಆ ಪ್ರಸಾದವನ್ನು ಹಿಡ್ಕೊಂಡು ಬರ್ತಾರ, ಈ ರಾಜನ್ ಕೂಡ ಅಹಂಕಾರದಿಂದ ಆಲೋಚನೆ ಮಾಡ್ತಾನೆ, ಈ ಮಕ್ಕಳು ಮಾಡಿದಂತಹ ಪೂಜೆಯಲ್ಲಿ ಏನು ಫಲ? ಇಹಲೋಕದಲ್ಲಿ ಸಮಸ್ತ ಸುಖಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಭಗವಂತನ ಪಾದಕ್ಕೆ ಸೇರ್ತಾನಂತೆ. ಇದೆಲ್ಲ ವಿಷಯವನ್ನು ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೇವರನ್ನು ಹಣಗಳಿಗೆ ಇನ್ನು ಯಾರ ಭಯವೂ ಇಲ್ಲವಯ್ಯ, ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ. ಭಾಗ್ಯ ದೊಡ್ಡದು
श्रीमन्महागणपते नमः प्रार्थनां समर्पयामि। ध्याये सत्त्वगुणातीतं गुणत्रयसमन्वितं लोकनाथं त्रिलोकेशं कौस्तुभावरणं हरिं नीलवर्णं पीतवस्त्रं श्रीवत्सवतपूजितं गोविन्दं गोकुलान्त ब्रह्मादेरपि पूजितं शान्ताकां शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं। नमस्ते सत्यदेवेश नमस्ते करुणाकर नमस्ते सत्यवागीश नमस्ते सत्यवप्रभो सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते। लक्ष्मी सहित श्री सत्यनारायण स्वामी देवताभ्यो नमः प्रार्थनां समर्पयामि। ಆಗಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಸನ್ನ ಭಕ್ತಿಯ ತುಷ್ಟದಿ ಕೇಶವ ಹೇಳಿದ್ದಾರೆ. ಯಾವುದಕ್ಕೂ ಭಕ್ತಿ ಪ್ರಧಾನಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಮಾರಿಯಮ್ಮ ಕರಾ ಸೇವಕರು ಆ ವಾರ್ಷಿಕವಾಗಿ ಕೂಡ ಈ ಸನ್ನಿಧಾನದಲ್ಲಿ ಆ ವಿಜೃಂಭಣೆಯಿಂದ ಸಮಸ್ತ ಭಕ್ತಜನರಿಗೆ ಬರುವಂತಹ ಸಮಸ್ತ ಆಪತ್ತುಗಳನ್ನೆಲ್ಲ ಪರಿಹಾರ ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕೆಂಬ ಸದುದ್ದೇಶ ಇಟ್ಟುಕೊಂಡು ಈ ಸ್ಥಳದಲ್ಲಿ ವಿಶೇಷವಾಗಿ ಆ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿಯ ಸೇವೆಯನ್ನು ಮಾಡುವಾಗ ಆ 4ನೇ ವರ್ಷದ ಸೇವೆಯಲ್ಲಿ ನೀವೆಲ್ಲ ಭಾಗಿದಾರಿಯಾಗಿದ್ದೀರಿ. ನೀವೆಲ್ಲ ಪೂಜೆಯನ್ನು ಕೊಟ್ಟು ಸಂಕಲ್ಪ ಮಾಡಿಕೊಂಡು ಬರುವಂತಹ ಸಮಸ್ತ ಗ್ರಹಚಾರವನ್ನೆಲ್ಲ ಭಗವಂತ ಪರಿಹಾರ ಮಾಡಬೇಕು, ಮಾಡುವಂತಹ ವೃತ್ತಿ ಪ್ರವೃತ್ತಿಯಲ್ಲಿ ಉತ್ತರೋತ್ತರದ ಶ್ರೇಯಸ್ಸನ್ನು ದೇವರ ಅನುಗ್ರಹ ಮಾಡಬೇಕೆಂಬ ಸದುದ್ದೇಶ ಇಟ್ಟುಕೊಂಡು ನಾವೆಲ್ಲ ಈ ಪೂಜೆಯಲ್ಲಿ ಭಾಗಿಯಾಗಿದ್ದೇವೆ. ಹಾಗಿರುವಾಗ ಅದಕ್ಕೆ ಮಾತ್ರ ಎಲ್ಲ ಪ್ರಚೋದನೆ ಕೊಟ್ಟಂಥದ್ದು, ಅದಕ್ಕೆಲ್ಲ ಶ್ರಮಪಟ್ಟ ಆ ಎಲ್ಲ ಭಕ್ತ ಜನರಿಗೆ ಕೂಡ ಆ ದೇವರದ್ದು ಪೂರ್ಣ ಅನುಗ್ರಹ ಆಗಬೇಕು. ಮುಂದಕ್ಕೂ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲ ಸಹಕಾರದಿಂದ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟುಕೊಂಡು ವಿಶೇಷವಾಗಿ ಆ ಸತ್ಯನಾರಾಯಣ ದೇವರ ಪೂಜೆ ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ಮುಂದಕ್ಕೆ ಕೂಡ ಕರುಣಿಸಿಕೊಟ್ಟು ನೀವೆಲ್ಲ ಮಾಡುವಂತಹ ವೃತ್ತಿ ಪ್ರವೃತ್ತಿಯಲ್ಲಿ ಉತ್ತರೋತ್ತರದ ಶ್ರೇಯಸ್ಸನ್ನು, ಯಶಸ್ಸನ್ನು, ಸತ್ಕೀರ್ತಿಯನ್ನು, ಒಳ್ಳೆಯ ರೀತಿಯ ಆರೋಗ್ಯ ಭಾಗ್ಯವನ್ನು ಮಾಡುವಂಥ ವೃತ್ತಿ ಪ್ರವೃತ್ತಿಯಲ್ಲಿ ಒಳ್ಳೆಯ ರೀತಿಯ ಸಂಪಾದನೆಯನ್ನು ಭಗವಂತ ಅನುಗ್ರಹ ಮಾಡುವ ಮುಖಾಂತರವಾಗಿ ಮನಸ್ಸಿನಲ್ಲಿದ್ದಂತಹ ಸಮಸ್ತ ಅಭೀಷ್ಟವನ್ನೆಲ್ಲ ಸಿದ್ಧಿ ಮಾಡಿಕೊಟ್ಟು ಎಲ್ಲರ ಮನಸೋಭೀಷ್ಟವನ್ನು ಸಿದ್ಧಿ ಮಾಡಿ ಅನುಗ್ರಹ ಮಾಡಿ ನಡೆಸುವಂಥ ಬಹುವಾರ ಆ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿಗೆ ಪಾದಾರವಿಂದಕ್ಕೂ ಸೇರಿದು. ಧ್ಯಾಯೇ ಸತ್ವಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾವರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸವತಪೂಜಿತಂ ಗೋವಿಂದಂ ಗೋಕುಲಾಂತ ಬ್ರಹ್ಮಾದೇರಪಿ ಪೂಜಿತಂ. ಈ ರೀತಿ ಧ್ಯಾನ ಪ್ರತಿಭಾನಂತಹ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿಗೆ ಇಲ್ಲಿ ಮಾಡಿದಂತಹ ಆಸನಾದಿ ಧೂಪ ದೀಪ ನೈವೇದ್ಯ ಪೂಜೆಗಳಿಂದ ಸಂತುಷ್ಟನಾದಂತಹ ಸ್ವಾಮಿಯು ಮಾಡಿದಂತಹ ಭಕ್ತ ಜನಕ್ಕೂ ನೋಡುವಂತಹ ಭಕ್ತಾಭಿಮಾನಿಗಳಿಗೂ ಬರುವಂತಹ ಆಧ್ಯಾತ್ಮಿಕ ಭೌತಿಕ ಅತ್ಯಂತ ನವನವನದ ತಾಪತ್ರಯಗಳನ್ನೆಲ್ಲ ಪರಿಹರಿಸಿ ಅವರವರ ಇಷ್ಟಾರ್ಥವನ್ನು ಅನುಗ್ರಹಿಸಿಗೊಳಿಸಬೇಕೆಂದು ಧ್ಯಾನಾವಸಾನದಲ್ಲಿ ಮಂತ್ರಾಕ್ಷತೆಯನ್ನು ನಮಸ್ಕರಿಸಬೇಕು. ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಸಮಸ್ತ ಭಕ್ತಜನಾನ ಸಕಲ ಮನಸೋಭಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮನಸೋಭಿಷ್ಟ ಪ್ರಾರ್ಥನಾ ಆಗತ್ತೆ. ಅದೇ ಆ ಪ್ರಯುಕ್ತ ಯಾರು ಕೂಡ ನೂಕುನುಗ್ಗಲ್ ಮಾಡಬಾರ್ದು. ನೂಕುನುಗ್ಗಲ್ ಮಾಡಿದ ನಂತರ ಅಲ್ಲಿ ಚಿನ್ನಾಭರಣಗಳ ಬಗ್ಗೆ ತಮ್ಮ ಗಮನ ಹರಿಸತಕ್ಕದ್ದು. ಆ ಪ್ರಯುಕ್ತ
Thank you.
ಸಂದರ್ಭ ಕೊರೋನಾ ಇತ್ತಿನಂದು ಅವಳು
ಕರಸೇವೆ ಮಂತರ ಜನಕ್ಕೆ ಪರಿಸರದ ಜನಕ್ಕೆ ಒಟ್ಟು ಸೇರಿದು ಈ ಮಲ್ಲ ಹಚ್ಪಡ್ದು ಎಂಪ ಜನ ಸೇರಿದು ಮಲ್ಲ ತಂಡನೆ ರಚನೆ ಮಂತ ಅಲ್ಪ ದೇವಸ್ಥಾನದ ಗೋಪುರ ಕಾಮಗಾರಿಗೆ ಭಕ್ತಿನ ಸಾಮಾನ್ಯ ಪುರ ಜೋಡಣೆ ಮಾಡ್ತದೆ ಅಂಚನೆ ಬೇತೆ ಮಣ್ಣು ದೆಪ್ಪನಾವಡು ಅಲ್ಪ ಇತ್ತಿನ ಗಲಾಟೆ ಇತ್ತಿನ ಆಸುಕಲ್ಲನ್ನು ಬದಲಾವಣೆ ಮಾಡ್ತದೆ ಐದು ಭಕ್ತಿನ ಸಾಮಾನ್ಯ ಪುರ ಆಯ್ನಾಕು ಬೇಗ ಶೀಘ್ರ ಆ ದೇವಸ್ಥಾನ ಜೀರ್ಣೋದ್ಧಾರ ಬಂದಿರೋ ಉದ್ದೇಶ ಎಲ್ಲ ತಂಡನ ರಚನೆ ಮಾಡಿದೆ ಅಲ್ಪ ನಿರಂತರವಾದ ಎಂಗ್ಳು ಬೇತೆ ಬೇತೆ ಸೇವೆಗಳ ಎಂಗ್ಳು ಮಂತೊಂದಲ್ಲ ವರ್ಷಕ್ಕೆ ಎಂಗ್ಲ ಕೊರ್ಪುನ ಅನ್ನದಾನ ಸೇವೆ ಆವಡು ಬೇತೆ ಬೇತೆ ಜಾತ್ರೆದ ಸಂದರ್ಭದ ಎಂಗ್ಲ ರಥೋತ್ಸವದ ಸೇವೆ ಆವಡು ಅಂಚನೆ ಪ್ರತಿ ವಾರಡು ಒಂಜಿ ಸರಿ ಆಗಲು ಎಂಗ್ಲ ದೇವಸ್ಥಾನದ ಇಲ್ಲೆಲ್ಲ ಸೇವೆ ಕರ ಸೇವೆ ಮಂತೊಂದು ತಿಂಗಳು ವರ ಒಂಜಿ ಸರಿ ಅವಳು ಎಂಗ್ಲ ಪೂರ ಸ್ವಚ್ಛತಾ ಕಾರ್ಯಕ್ರಮ ಎಂಗ್ಲ ಪ್ರತಿ ವರ್ಷಲ ಪ್ರತಿ ತಿಂಗಳ ಮಂತೊಂದಲ್ಲ ಅಂಚನೆ ಖಾಲಿ ಮಾರಿಗುಡಿಗೆ ಎಂಗ್ಲ ಸೀಮಿತವಂದೆ ಪರಿಸರ ಇತ್ತಿನ ಅಂಚನೆ ಹೊರಗುಡಿತ್ತಿನ ದೇವಸ್ಥಾನಗಳ ಎಂಗ್ಲ ಕರಸೇವೆ ಮಂತ್ರಿಗಳು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಎಂಗ್ಲ ಹಮ್ಮಿಕೊಳ್ಳುದ ಎಂಗ್ಲ ತಂಡದ ಸದಸ್ಯರು ಓಯೇ ಪೊರ್ತು ಲೆಕ್ಕದಲ್ಲ ಎಂಗ್ಲ ರೆಡಿ ಉಳ್ಳಾರೆ ಬಂದ ಎಂಗ್ಲ ಸದಸ್ಯರು ಉಳ್ಳರು ಅಂಚನೆ ಎಂಗ್ಲ ಮಹಿಳಾ ತಂಡಲ ಉಂಡು ಈ ಕರಸೇವೆದೊಟ್ಟಿಗೆ ಮಹಿಳಾ ತಂಡಲ ಉಂಡು ಮಹಿಳಾ ತಂಡಲ ಎಂಗ್ಲ ಯಶಸ್ವಿಯಾಗಿ ಮೂಲ ಸೂರ್ಯನಾರಾಯಣ ದೇವಸ್ಥಾನ ಅವಡು ಕಟೀಲ ಅವಡು ಇಮೆಟ್ ಗುರುವ ಅವಡು ಇಮೆಟ್ ತಲಮಾಡಿ ಅವಡು ವಿವಿಧ ಕ್ಷೇತ್ರಕ್ಕೆ ಎಂಗ್ಲ ಸಂದರ್ಶಿಸಿದ್ರೆ ಅವಳು ವಿವಿಧ ಕರಸೇವೆಯನ್ನು ಎಂಗ್ಲ ಮಂತದ ಇತ್ತೀಚೆಗೆ ಎಂಗ್ಲ ಕರಸೇವೆ ಮಣ್ಣು ತುಂಬಲ ಬಾರಿ ಮಲ್ಲ ಆಡು ವರ್ಕೆಲ್ಲ ಎಂಗ್ಲ ತಂಡದ ಸದಸ್ಯರು ಮಂತ್ರಿರನ್ನು ಬಂದು ಎಂಗ್ಲೆ ಬಾರಿ ಹೆಮ್ಮೆ ಒಂದು ಈ ಕರಸೇವೆ ಎಂಗ್ಲ ನಿರಂತರವಾದ ಹೆಚ್ಚಿನ ಯಶಸ್ವಿಯಾದ ದೇವರನ ಸೇವೆ ಅಂತಂದಲ್ಲ ಅಂಚನೆ ಆಯ್ತ ಒಟ್ಟಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮದ ಅಂಗವಾದ ಎಂಗ್ಲ 5 ವರ್ಷ 4 ವರ್ಷದ 4ನೇ ವರ್ಷ ಎಂಟು ತುಂಬ ಒಂದು ಗುಜರಕರೆತ ಧಾರ್ಮಿಕ ನಮ್ಮ ಮಾರಿಯಮ್ಮ ಕ್ಷೇತ್ರದ ಒಂದು ಮೂಲ ಜಲಕಾಪನ ಕ್ಷೇತ್ರ ಅಂಚ ಈ ಕ್ಷೇತ್ರ ಎಂಗ್ಲು ಸಂರಕ್ಷಣೆ ಮಾಡ್ಕೊಂಡು ಬಂದ ಉದ್ದೇಶ ಎಂಗ್ಲ ಮೂಲ ಒಂದು ಸಾರ್ವಜನಿಕರ ತಿಳುವಳಿಕೆ ಜಾಗೃತಿ ಉಂಟಾವಣವನ್ನು ಬಂದಿನ ಒಂದು ಸತ್ಯನಾರಾಯಣ ಪೂಜೆ ಎಂಗ್ಲು ಮೂಲ ಹಮ್ಮಿಕೊಳ್ಳುದ ಈ ವರ್ಷ 4ನೇ ವರ್ಷ ಯಶಸ್ವಿಯಾದ ಭಕ್ತರು ಎಂಗ್ಲ ಸರ್ವ ರೀತಿಯಿಂದ ಸಹಕರಿಸಿದ್ದಾರೆ ಅಂಚನೆ ನನಲ ಆ ಭಕ್ತರು ಎಂಗ್ಲಿಗೆ ಸರ್ವ ರೀತಿಯಿಂದ ಸಹಕರಿಸಿದ ಎಂಗ್ಲ ಮುಂದರಿಸೊಂದೇ ಬರ್ಪ ಮುಲ್ಪ ಗುಜರಗರೇಟ ಎಂಗ್ಲಿಗೆ ಮೈನ್ ಉದ್ದೇಶ ಮಾಡ ಮಾರಿಗುಡಿತ ದೇವಿ ಮೂಲ ಜಲಕ ಅವಳು ಮೂಲ ಇತ್ತಿನ ನೀರು ಆತು ಶುದ್ಧತೆ ಹೆಚ್ಚಿ ಅವನು ಸರ್ಕಾರ ಆಯ್ನಾತಿ ಬೇಗ ಶುದ್ಧತೆ ಮಂದಿಕೊಂಡು ಮೂಲೆ ಕ್ಷೇತ್ರ ಜಲಕ ಅವಳು ಬಂದಿನ ಎಂಗ್ಲ ಒಂದು ಉದ್ದೇಶ ಇತ್ತ ನಮ್ಮ ಆಡಳಿತ ದೇವಸ್ಥಾನದ ಆಡಳಿತ ಮಂಡಳದ ಬೇತೆ ಉಳ್ಪಡೆ ಮೂಲ ಜಲಕ ಎಂಗ್ಲ ವ್ಯವಸ್ಥೆ ಮಂದ ಮಂಡಲ ತುಂಬುವ ರೀತಿ ಆವಂದಿತ್ತು ಅವೇ ರೀತಿ ಎಂಗ್ಲಿಗೆ ಆವಡು ಬಂದಿನ ಉದ್ದೇಶ ಬಕ್ಕ ಮೂಲ ಗುಜರಕರೇಟ ಒಂದು ಹಿಂದೂ ನಕಲ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ವಿಚಾರ ಮೂಲ ಪವಿತ್ರತೆ ಗುಜರಕರಿಗೆ ಆಟೆ ಪವಿತ್ರತೆ ಉಂಟು ಕತ್ರಿದ ನೀರು ನೆಟೆ ಬರ್ತದೆ ನಮ್ಮ ಹರಿಯೊಂದು ಮೂಲ ಹರಿಯೊಂದು ಬರ್ತಿನ ಸ್ಥಳ ಅಂಚ ಕತ್ರಿದ ಮಚ್ಚಂದ್ರನಾಥ ಸ್ವಾಮಿ ಮೂಲ ಬತ್ತದ ಸ್ಥಳ ಮಂತು ಹೋಗ್ತಾರೆ ಅಂಚ ಆ ನೆನಪು ಪೂರ ಎಂಗ್ಲ ಈ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ ಅವಳು ಬಂದಿನ ಒಂದು ವಿಚಾರ ಎಂಗ್ಲ ಒಂದು ಇಲ್ಲಿಯ ಕಾಣಿಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳುವುದು ಅಂಚನೆ ನನ್ನ ಬರ್ಪಿನ ಓವೇ ಧಾರ್ಮಿಕ ಅವಡು ಕರಸೇವೆ ಅವಡು ಎಂಗ್ಲು ನಿರಂತರ ಮನ್ಪುವನ್ನು ಬಂದಿನ ಈ ಸಮಯದ ವರ್ಷದಿಂದ ವರ್ಷ ಕೂಡ ಮಾರಿಯಮ್ಮ ದೇವಸ್ಥಾನ ದೇವಸ್ಥಾನದ ಕೆಲಸ ಮಾಡ್ಕೊಂಡು ಬೈದ್ದಾರೆ. 4 ವರ್ಷದಲ್ಲಿ ಸತ್ಯನಾರಾಯಣ ಪೂಜೆ ಮೂಲ ವಿಜಯ ಗೆದ್ದದು ಸದಸ್ಯರು ಹೆಚ್ಚಿನ ಮುತುವರ್ಜಿ ಕೊಟ್ಟು ಕೆಲಸ ಮಾಡ್ಕೊಂಡು
ಮತ್ತು ಈ ಸರಿ ಮಾರಿಯಮ್ಮ ದೇವಸ್ಥಾನದ ಮುಖ್ಯ ದ್ವಾರದ ರತ್ನ ಮೇಲೆ ಮಾತಂಗಿ ಕಟ್ಟೆನ ಮಸ್ತ್ ಅಭಿವೃದ್ಧಿ ಮಾಡ್ತಾರೆ, ಮಸ್ತ್ ಕೆಲಸ ಮಾಡ್ತಾರೆ. ಅಂಚೆರಿಗೆ ನವರಾತ್ರಿಯಿಂದ ಕೊಟ್ಟು ಮಸ್ತ್ ಎಡ್ಡೆ ಇರ್ತದೆ. ಮಕ್ಕಳಿಗೆ ಕೂಡ ಅಭಿನಂದನೆ ಸಲ್ಲಿಸುವುದು. ಪರಿಶುದ್ಧರ ಪೂಜೆ ಸುಮಾರು ಒಂದರ ಸಾವಿರ ಜನ ಮೂಲು ಬದುಕು ಸೇರಿದ ಅನ್ನ ಸಂತರ್ಪಣೆ ಪ್ರಸಾದ ರೂಪದಲ್ಲಿ ಸ್ವೀಕಾರ ಬಂದರು. ಅಂಚನೆ ನಮ್ಮ ಭಕ್ತರು ಸುಮಾರು ಮೂಲು ಈ ಪರಿಸರ ಸಾಧಾರಣ ಆಜೆರ್ದು 7,000 ಜನ ಇತ್ತ ಸೇರವುಳ್ಳೆ ಎಂಬ ನಿರೀಕ್ಷೆ ಉಂಟು. ಖಂಡಿತವಾದ ಭಕ್ತರಿಗೆ ಸಹಕರಿಸುವುದನ್ನು ಇತ್ತ 5:30 ಗಂಟೆಗೆ ಆರಂಭ ಆಯ್ನ ಈ ಪೂಜಾ ದೈವಿಕ ವಿಧಿ ವಿಧಾನ ಕಡೆ ನಡಪೊಂದುಂಡು. ಇನ್ನು ಸಾಧಾರಣ 9 ಗಂಟೆಗೆ ಮುಗಿದು ಐವತ್ತ ಅನ್ನ ಸಂತರ್ಪಣೆ ಜರಗലുಂಡು. ಈ ಅನ್ನ ಸಂತರ್ಪಣೆ ಭಕ್ತಿನ ಭಕ್ತರು ಸಾಧಾರಣ ಒಂದು 7,000 ಜನ ಅನ್ನ ಸಂತರ್ಪಣೆಗೆ ಸೇರುವರಂತ ನಿರೀಕ್ಷೆ.